ಕಲ್ಪನೆ ಮಾಡಿಕೊಳ್ಳಿ, 1600ರ ಹೊತ್ತಿಗೆ ಭಾರತ ಸುವರ್ಣ ಭೂಮಿಯಾಗಿತ್ತು. ಮಸಾಲೆ, ಬಟ್ಟೆ, ರೇಷ್ಮೆ, ಹವಳ, ಚಿನ್ನ ಇವೆಲ್ಲವೂ ಹರಿದು ಹೋಗುತ್ತಿದ್ದವು. ಭಾರತದ ಮಾರುಕಟ್ಟೆಗಳು ತುಂಬಿ ತುಳುಕಾಡುತ್ತಿದ್ದವು. ಯುರೋಪಿನ ಜನರಿಗೆ ಭಾರತ ಒಂದು ಸ್ವಪ್ನ ಲೋಕವಾಗಿತ್ತು. ಆದರೆ ಆ ಸ್ವಪ್ನವು ಕೆಲವರಿಗೆ ವ್ಯಾಪಾರದ ಅವಕಾಶಗಳಾಗಿದ್ದರೆ ಅದೇ ಸ್ವಪ್ನ ಭಾರತೀಯರ ದುರಂತದ ಆರಂಭವಾಯಿತು. ಪ್ರಶ್ನೆ ಏನಂದ್ರೆ, ಒಂದು ಚಿಕ್ಕ ದ್ವೀಪದ ರಾಷ್ಟ್ರವಾದ ಇಂಗ್ಲೆಂಡ್ ಹೇಗೆ ಸಾವಿರಾರು ಮೈಲಿ ದೂರದ ಭಾರತವನ್ನು ಒಂದೂಕಿಲ್ಲದೆ ಕತ್ತಿ ಇಲ್ಲದೆ ಮೊದಲು ಪ್ರವೇಶ ಮಾಡಿತ್ತು? ಹೇಗೆ ವ್ಯಾಪಾರಿಗಳಿಂದ ಸಾಮ್ರಾಟರಾದರು ಎಂಬ ದುರಂತದ ಕಥೆಯ ಬಗ್ಗೆ ನಾವಿಂದು ಹೇಳ್ತಾ ಹೋಗ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈ ಕುತೂಹಲ ಮೂಡಿಸುವ ಇತಿಹಾಸದ ಪುಟಗಳನ್ನು ಒಂದೊಂದೇ ಹೆಜ್ಜೆಯಾಗಿ ತಿಳಿದು ಹೋಗೋಣ. 16ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಊಟಕ್ಕೆ ರುಚಿ ಕೊಡೋ ಮಸಾಲೆ ಚಿನ್ನಕ್ಕಿಂತ ಅಮೂಲ್ಯವಾಗಿತ್ತು. ಯುರೋಪಿನಲ್ಲಿ ಒಂದು ಮೆಣಸು ಕಾಳಿನ ಬೆಲೆ ಒಂದು ಬಂಗಾರದ ಬೆಲೆ ಬಾಳುತ್ತಿತ್ತು. ಮಸಾಲೆ ಇಲ್ಲದ ಊಟ ಹೇಗಿರುತ್ತದೆ ಅಂತೇಳಿ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತದೆ. ಮಸಾಲೆ ಪದಾರ್ಥ ಇಲ್ಲದೆ ಯುರೋಪಿಯನ್ನರು ಕಂಗಟ್ಟಿ ಹೋಗಿದ್ದರು. ಸಾಕಪ್ಪ ಸಾಕು, ಯಾವುದಾದ್ರೂ ಒಂದು ಮಸಾಲೆ ಪದಾರ್ಥ ಸಿಕ್ಕರೆ ಸಾಕು, ಇವತ್ತು ನಾನು ರುಚಿಕರ ಅಡಿಗೆ ಮಾಡಿ ತಿಂತೇನೆ ಎಂಬ ಯುರೋಪಿಯನ್ನರು ಕಂಗಟ್ಟಿ ಹೋಗಿದ್ದರು. ಇದಕ್ಕೇನಾದ್ರೂ ಪರಿಹಾರವನ್ನು ಮಾಡಲೇಬೇಕೆಂದು ತಿಳಿದ ಯುರೋಪಿಯನ್ ಆಗ ಅವರ ಕಣ್ಣು ಹಾದಿತ್ತೆ ಭಾರತದ ಮೇಲೆ. ಭಾರತದಲ್ಲಿ ಅಂದು ಅಪಾರ ಪ್ರಮಾಣದ ಮಸಾಲೆ ಪದಾರ್ಥಗಳನ್ನು ಬೆಳೆಯುತ್ತಿದ್ದರು. ಅಂದು ಭಾರತದ ಮಾರುಕಟ್ಟೆ ಅಪಾರ ಶ್ರೀಮಂತ ಮಾರುಕಟ್ಟೆಯಾಗಿತ್ತು. ಹೀಗಾಗಿ ಯುರೋಪಿನ ದೇಶಗಳು ಒಂದೊಂದಾಗಿ ಭಾರತಕ್ಕೆ ದಾರಿ ಹಿಡಿದವು. ಭಾರತಕ್ಕೆ ಮೊದಲು ಪೋರ್ಚುಗೀಸರು ಆಗಮನ ಆಗುತ್ತೆ, ನಂತರದಲ್ಲಿ ಡಚ್ಚರು, ಫ್ರೆಂಚರು, ಇಂಗ್ಲಿಷರು, ಹೀಗೆ ಒಂದರ ನಂತರ ಮತ್ತೊಂದು ಎನ್ನುವ ರೀತಿಯಲ್ಲಿ ಭಾರತಕ್ಕೆ ಮಸಾಲೆ ಪದಾರ್ಥಗಳನ್ನು ಹುಡುಕಿಕೊಂಡು ಬರುತ್ತಾರೆ. ಮಸಾಲೆಗಾಗಿ ಶುರುವಾದ ಈ ಹಾದಿ ಶತಮಾನಗಳ ಕಾಲ. ಹೀಗೆ ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರು 1600ರ ಡಿಸೆಂಬರ್ 31ರಂದು ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಒಂದು ಮಹತ್ವ ಆದೇಶವನ್ನು ಹೊರಡಿಸುತ್ತಾಳೆ. ಅದೇನೆಂದ್ರೆ, ಈಸ್ಟ್ ಇಂಡಿಯಾ ಕಂಪನಿ ಅನ್ನುವ ಖಾಸಗಿ ವ್ಯಾಪಾರ ಸಂಸ್ಥೆಗೆ ಅನುಮತಿ ನೀಡುವುದು. ಈಸ್ಟ್ ಇಂಡಿಯಾ ಕಂಪನಿಯ ಈ ಒಂದು ನಿರ್ಧಾರ ಭಾರತದ ಭವಿಷ್ಯವನ್ನೇ ಸಂಪೂರ್ಣ ಬದಲಾಯಿಸಿ ಬಿಟ್ಟಿತ್ತು. ಈ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಜನರಿಗೆ ಆದೇಶ ಮಾಡಿತ್ತಂತೆ, ನೀವು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬನ್ನಿ, ಇಲ್ಲಿ ಅಪಾರವಾದ ಸಂಪತ್ತನ್ನು ಗಳಿಸಿ ಮತ್ತು ಶ್ರೀಮಂತರಾಗಿ ಅಂತೇಳಿ. ಈ ಸಂದೇಶದ ಮೂಲಕ 1608ರಲ್ಲಿ ಯುರೋಪಿನ ಕೆಂಪು ಮುಖಗಳ ಹಡಗು ಸೂರತ್ನ ಬಳಿ ಬಂದು ತಲುಪಿತ್ತು. ಈ ಹಡಗು ಭಾರತಕ್ಕೆ ಬಂದಾಗ ಮೊಘಲ್ ಸಾಮ್ರಾಜ್ಯದ ಸುಲ್ತಾನನಾಗಿದ್ದ ಜಹಾಂಗೀರ್ನಿಂದ ವ್ಯಾಪಾರದ ಅನುಮತಿಯನ್ನು ಪಡೆದುಕೊಳ್ಳುತ್ತಾರೆ. ಭಾರತದಲ್ಲಿ ವ್ಯಾಪಾರದ ಅನುಮತಿಯನ್ನು ಕೊಟ್ಟಿದ್ದ ಜಹಾಂಗೀರ್, ಆದ್ರೆ ಆತನಿಗೆ ಗೊತ್ತಾಗಿರ್ಲಿಲ್ಲ ಅನ್ಸುತ್ತೆ, ಈ ಬ್ರಿಟಿಷರು ಭಾರತಕ್ಕೆ ಬಂದಿದ್ದು ವ್ಯಾಪಾರಕ್ಕಾಗಿ ಅಲ್ಲ, ಭಾರತವನ್ನೇ ಸಂಪೂರ್ಣವಾಗಿ ಲೂಟಿ ಮಾಡ್ಲಿಕ್ಕೆ ಅಂತ ಹೇಳಿ. ಮುಂದೆ ಹೀಗೆ ವ್ಯಾಪಾರದ ಅನುಮತಿಯನ್ನು ಪಡೆದುಕೊಂಡ ಬ್ರಿಟಿಷರು ಆರಂಭದಲ್ಲಿ ಕೇವಲ ಬಟ್ಟೆ, ರೇಷ್ಮೆ, ಮಸಾಲ ವ್ಯಾಪಾರ ಮಾಡುತ್ತಿದ್ದರು. ಆದರೆ ಬೇಗನೆ ಹರಿದುಕೊಂಡರು ವ್ಯಾಪಾರ ಸುರಕ್ಷಿತವಾಗಿರಬೇಕಾದರೆ ನಮಗೆ ಸೇನೆ ಬೇಕು, ಕೋಟೆ ಬೇಕು ಅಂತೇಳಿ ಹೀಗೆ ಮದ್ರಾಸ್, ಬಾಂಬೆ, ಕಲ್ಕತ್ತಾ ಎಲ್ಲೆಡೆ ಫ್ಯಾಕ್ಟರಿ ಹೆಸರಲ್ಲಿ ಕೋಟೆಗಳನ್ನು ಕಟ್ಟಿದರು ಮತ್ತು ಈ ಕೋಟೆಗಳೊಳಗೆ ಬಂದೂಕು ಮತ್ತು ಸೈನಿಕರನ್ನು ಸೇರಿಸಿದರು. ವ್ಯಾಪಾರಕ್ಕಾಗಿ ಸ್ಥಾಪಿಸಿದ ಕಚೇರಿಗಳು ನಿಧಾನವಾಗಿ ಯುದ್ಧದ ಅಸ್ತ್ರಗಳಾಗಿ ಬಿಟ್ಟವು. ಈ ಸಮಯದಲ್ಲಿ ಭಾರತದಲ್ಲಿ ಬ್ರಿಟಿಷರು ಮಾತ್ರ ಇರಲಿಲ್ಲ, ಪೋರ್ಚುಗೀಸರು ಗೋವಾವನ್ನು, ಡಚ್ಚರು ಮಲಬಾರ್ ಕರಾವಳಿಯನ್ನು, ಫ್ರೆಂಚರು ಪಾಂಡಿಚೇರಿಯನ್ನು, ಎಲ್ಲರೂ ಕೂಡ ಭಾರತದ ಮಸಾಲೆ ಮತ್ತು ಬಟ್ಟೆಯ ಮೇಲೆ ಹಕ್ಕು ಪಡೆಯಲು ಹೋರಾಡಿದರು. ಆದರೆ ನಿಧಾನವಾಗಿ ಇಂಗ್ಲಿಷರು ತಮ್ಮ ಕುತಂತ್ರ, ಹಣ, ಸೈನ್ಯದ ಬಲದಿಂದ ಎಲ್ಲರನ್ನು ಹಿಂದಕ್ಕೆ ತಳ್ಳಿದರು. ಅದರ ತಿರುವು ಬಿಂದು 1757ರ ಪ್ಲಾಸಿಕ್ ಕದನ ಯುದ್ಧ. ಅಲ್ಲಿ ಸಿರಾಜುದ್ದೌಲನನ್ನು ಅವರ ಸೈನ್ಯದ ದ್ರೋಹದ ಮೂಲಕ ಸೋಲಿಸಿ ಬಿಟ್ಟಿದ್ದರು. ಇದು ಒಂದು ಕೇವಲ ಯುದ್ಧವಾಗಿರಲಿಲ್ಲ, ಭಾರತದ ಇತಿಹಾಸದ ಬಾಗಿಲು ಸಂಪೂರ್ಣವಾಗಿ ಬ್ರಿಟಿಷರ ಕೈಗೆ ತೆರೆಯಿತು. ಪ್ಲಾಸಿ ಕದನ, ಬಾಕ್ಸರ್ ಕದನ, ಈ ಎರಡು ಯುದ್ಧಗಳ ನಂತರ ಬ್ರಿಟಿಷರಿಗೆ ಭಾರತವನ್ನು ಆಳುವ ಹಕ್ಕು ದೊರೆಯಿತು. ಆದರೆ ಇದು ಬ್ರಿಟಿಷ್ ಸರ್ಕಾರವಲ್ಲ, ಒಂದು ಖಾಸಗಿ ಕಂಪನಿ, ಅದುವೇ ಈಸ್ಟ್ ಇಂಡಿಯಾ ಕಂಪನಿ. ಹೀಗೆ ಮುಂದುವರಿಯುತ್ತಾ ನವಾಬರನ್ನು, ರಾಜರನ್ನು, ಸಾಮಂತರನ್ನು ಒಬ್ಬರ ನಂತರ ಒಬ್ಬರನ್ನು ಸೋಲಿಸುತ್ತಾ ಬಂದರು. ಹೀಗೆ ಸಂಪೂರ್ಣವಾಗಿ ಭಾರತದ ಮೇಲೆ ತಮ್ಮ ನೆಲೆಯನ್ನು ಹೂರಿದರು. ಹೀಗೆ ಇವರ ದುರಾಡಳಿತವನ್ನು ನೋಡಲಾಗದೆ, ಸಹಿಸಲಾಗದೆ ಭಾರತದ ಕೆಲವು ರಾಜ ಮನೆತನಗಳು ಎಲ್ಲರೂ ಒಗ್ಗಟ್ಟಾಗಿ 1800
1857ರಲ್ಲಿ ಸಿಪಾಯಿ ದಂಗೆಯನ್ನು ಮಾಡುತ್ತಾರೆ. ಈ ಕ್ರಾಂತಿಯನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟ ಎಂದು ಕರೆಯುತ್ತಾರೆ. ಈ ಬಂಡಾಯದಿಂದ ಕಂಪನಿಯ ನಕಲಿ ಆಡಳಿತ ಸಂಪೂರ್ಣ ಕುಸಿಯಿತು. 1858ರಲ್ಲಿ ಕಂಪನಿಯ ಆಡಳಿತ ರದ್ದಾಯಿತು. ಆಗ ಕಂಪನಿಯ ನೇರ ಆಡಳಿತ ಬ್ರಿಟಿಷರ ರಾಣಿಗೆ ಹೋಯಿತು. ಅವಾಗ ರಾಣಿ ಒಂದು ಆದೇಶ ಹೊರಡಿಸುತ್ತಾಳೆ, ನಾವು ಭಾರತಕ್ಕೆ ಅಭಿವೃದ್ಧಿ ತರುತ್ತೇವೆ, ಶಿಕ್ಷಣ ಕೊಡಿಸುತ್ತೇವೆ, ಭಾರತದ ಕಾನೂನನ್ನು ಸುವ್ಯವಸ್ಥೆ ಮಾಡಿಸುತ್ತೇವೆ ಎಂದು. ಹೌದು, ಅವರು ಕೆಲವು ಹೊಸದನ್ನು ತಂದರು. ಹೀಗೆ ರೈಲು ಮಾರ್ಗಗಳನ್ನು, ಟೆಲಿಗ್ರಾಮ್ ಪೋಸ್ಟ್ ವ್ಯವಸ್ಥೆಯನ್ನು, ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆಯನ್ನು ತರುತ್ತಾರೆ. ಬ್ರಿಟಿಷರು ಭಾರತಕ್ಕೆ ಬಂದಿದ್ದೇ ಒಳ್ಳೆದಾಯಿತು. ಅವರು ಬಂದಿದ್ದಕ್ಕೆ ನಾವು ಅಪ್ಡೇಟ್ ಆಗಿದ್ದೇವೆ ಅಂತ ಹೇಳ್ತಾರೆ. ಅವಿವೇಕಿಗಳಿಗೆ ಏನ್ ಗೊತ್ತಿದೆ, ಬ್ರಿಟಿಷರು ಈ ಅಭಿವೃದ್ಧಿ ತರುವಲ್ಲಿ ಒಂದು ಭಯಾನಕವಾದ ಉದ್ದೇಶವನ್ನು ಇಟ್ಟುಕೊಂಡಿದ್ದರು ಅಂತ ಹೇಳಿ. ಅವರು ಮಾಡಿದ್ದ ಅಭಿವೃದ್ಧಿಯ ರೈಲು ಮಾರ್ಗಗಳು, ಅದರ ಹಿಂದೆ ಅದೆಷ್ಟು ಕುತಂತ್ರಗಳು ಇಟ್ಟುಕೊಂಡಿದ್ದಾರೆ ಗೊತ್ತಾ. ನಾವು ಭಾರತದಲ್ಲಿ ರೈಲು ಮಾರ್ಗ ತರ್ತೇವೆ ಅಂತ ಹೇಳಿ ಆ ರೈಲು ಮಾರ್ಗಗಳ ಮೂಲಕವೇ ಭಾರತದ ಸಂಪತ್ತನ್ನು ಇಂಗ್ಲೆಂಡ್ಗೆ ಕೊಂಡೊಯ್ತಿದ್ರು. ನಾವು ಶಿಕ್ಷಣ ಕೊಡುತ್ತೇವೆ, ನಾವು ಅಭಿವೃದ್ಧಿ ಮಾಡುತ್ತೇವೆ, ಇದಕ್ಕಾಗಿ ನಾವು ಶಾಲೆಗಳನ್ನು ತೆರೆಯುತ್ತೇವೆ ಅಂತ ಹೇಳ್ತಾರಲ್ಲ, ಅದರಿಂದನೂ ಕೂಡ ಅದೆಷ್ಟು ಕುತಂತ್ರಗಳಿದ್ದವು ಗೊತ್ತಾ. ಭಾರತದಲ್ಲಿದ್ದ ಸಂಸ್ಕೃತ ಪಾಠಶಾಲೆಗಳನ್ನು ಮುಚ್ಚಿ ಇಂಗ್ಲಿಷ್ ಶಿಕ್ಷಣವನ್ನು ಈ ಭಾರತಕ್ಕೆ ಹಂಚುವ ಕುತಂತ್ರ ಅವರದಾಗಿತ್ತು. ಹೀಗೆ ಭಾರತವನ್ನು ಅಭಿವೃದ್ಧಿ ಮಾಡುತ್ತೇವೆ ಎಂಬ ಮುಖ್ಯ ಉದ್ದೇಶವನ್ನಿಟ್ಟುಕೊಂಡು ಭಾರತವನ್ನು ದೋಚುವ ಇನ್ನೊಂದು ಕುತಂತ್ರ ಇದಾಗಿತ್ತು. ಈ ಪಾಪಿ ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕಂತೇಳಿ ಭಾರತದಲ್ಲಿ ಕ್ರಾಂತಿಕಾರಿಗಳು ಹುಟ್ಟಿಕೊಂಡಿದ್ದರು. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ರಾಜಾರಾಮ್ ಮೋಹನ್ ರಾಯ್ ಅವರಾಗಿರ್ಬೋದು, ಬಾಲಗಂಗಾಧರ್ ತಿಲಕ್ ಅವರಾಗಿರ್ಬೋದು, ಹೀಗೆ ಅನೇಕ ದೇಶ ಪ್ರೇಮಿಗಳು ಬ್ರಿಟಿಷರ ವಿರುದ್ಧ ಹೋರಾಡಿದರು. 190 ವರ್ಷಗಳ ದಾಸ್ಯ, ಹೋರಾಟ, ದುಃಖ, ಕೊನೆಗೂ ಬೆಳಕಿನ ಕಿರಣ. ಅದು 1947 ಆಗಸ್ಟ್ 15 ಭಾರತ ಸ್ವತಂತ್ರವಾಯಿತು. ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದರು. ಆದರೆ ಅವರು ಬಿಟ್ಟು ಹೋದಿದ್ದೇನು ಗೊತ್ತಾ, ಹಾಳಾದ ಆರ್ಥಿಕತೆ, ಕೃತಕ ಗಾಡಿಗಳು, ವಿಭಜನೆಯ ನೋವು, ಇದೆಲ್ಲದರ ನಡುವೆ ಭಾರತ ಮತ್ತೆ ಎದ್ದಿತು. ಹೊಸ ರಕ್ತ, ಹೊಸ ಉತ್ಸಾಹದೊಂದಿಗೆ ಹಳೆಯ ಗಾಯಗಳ ಮಧ್ಯೆ ಹೊಸ ಕನಸು ಹುಟ್ಟಿತ್ತು. ಇನ್ನು ಯಾರು ನಮ್ಮ ನೆಲವನ್ನು, ನಮ್ಮ ಮನಸ್ಸನ್ನು, ನಮ್ಮ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಬಾರದು. ಈ ಮಾತು ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಶಾಶ್ವತವಾಗಿ ಬರೆದಾಯಿತು. ಭಾರತಕ್ಕೆ ಬಂದಿದ್ದ ವಾಸ್ಕೋ ಡಿ ಗಾಮನನ್ನು ಅಂದು ಭಾರತದ ರಾಜ ಸ್ವಾಗತವನ್ನು ಮಾಡದೆ ಹೋಗಿದ್ದರೆ, ಅಂದು ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಜಹಾಂಗೀರ್ ಬ್ರಿಟಿಷರಿಗೆ ವ್ಯಾಪಾರದ ಅನುಮತಿಯೇ ಕೊಡದಿದ್ದಾರೆ, ಇಂದು ಭಾರತ ಅದೆಷ್ಟೋ ಶ್ರೀಮಂತವಾಗಿರುತ್ತಿತ್ತು ಅಂತ ಹೇಳಿ ನನ್ನ ಅನಿಸಿಕೆ. ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ನೀಡಿ. ಇದು ಕೇವಲ ಇತಿಹಾಸವಲ್ಲ, ಇದು ನಮ್ಮ ಬದುಕಿಗೂ ಎಚ್ಚರಿಕೆಯ ಪಾಠ. ಯಾರೋ ನಮ್ಮ ಜೀವನದಲ್ಲಿ ಬರ್ತಿದ್ದಾರೆ ಅಂದ್ರೆ ಅವರಿಗೆ ಅನುಮತಿ ಕೊಡಬೇಕಂದ್ರೆ 100 ಸಾರಿ ಯೋಚನೆ ಮಾಡಿ. ಯಾಕೆಂದ್ರೆ ಆ ಒಂದು ಅನುಮತಿ ಭಾರತವನ್ನೇ ಕುಗ್ಗಿಸಿತು. ಹಾಗೆ ನೀವು ಕೊಡುವ ಅನುಮತಿ ನಿಮ್ಮ ಜೀವನವನ್ನೇ ಕುಗ್ಗಿಸಬಾರದು ಅಲ್ವಾ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ನಮಸ್ಕಾರ.